ಬಿಗ್ ಬ್ರದರ್ ಇಸ್ ವಾಚಿಂಗ್ ಯು. ಈ ಒಂದು ಲೈನ್ ಕೇಳಿದ್ರೆ ಸಾಕು, ಇವತ್ತಿಗೂ ಮೈಜುಮ್ಮನ್ನುತ್ತೆ. ಹೌದು, ಯಾರೋ ನಮ್ಮನ್ನ ಸದಾ ನೋಡ್ತಾ ಇದ್ದಾರೆ ಅನ್ನೋ ಕಲ್ಪನೆಯೇ ಒಂಥರ ಭಯಾನಕ. ಜಾರ್ಜ್ ಆರ್ವೆಲ್ ಅವರ 1984 ಓದಿ ದಶಕಗಳೇ ಕಳೆದ್ರು, ಆ ಭಯ ಅದು ನಮ್ಮನ್ ಬಿಟ್ಟು ಹೋಗಿಲ್ಲ. ನಿಜ, ಆ ಒಂದು ವಾಕ್ಯ ಇಡೀ ಸರ್ವಾಧಿಕಾರದ ಚಿತ್ರಣವನ್ನೇ ನಮ್ಮ ಕಣ್ಮುಂದೆ ತಂದು ನಿಲ್ಸುತ್ತೆ ಅಲ್ವಾ? ಇವತ್ ನಾವು ಚರ್ಚೆ ಮಾಡ್ತಿರೋದು ಅಂಥದ್ದೇ 2 ಕರಾಳ ಭವಿಷ್ಯದ ಬಗ್ಗೆ. ಒಂದು ಕಡೆ ಆರ್ವೆಲ್ ಅವರ 1984, ಇನ್ನೊಂದು ಕಡೆ ಆಲ್ಡಸ್ ಹಕ್ಸ್ಲಿ ಅವರ ಬ್ರೇವ್ ನ್ಯೂ ವರ್ಲ್ಡ್. ಕರೆಕ್ಟ್. ಎರಡೂ ಪುಸ್ತಕಗಳು ಸ್ವಾತಂತ್ರ್ಯದ ಅಂತ್ಯದ ಬಗ್ಗೆಯೇ ಮಾತಾಡೋದು, ಆದ್ರೆ ದಾರಿಗಳು ಮಾತ್ರ ಸಂಪೂರ್ಣ ಬೇರೆ. ಹೌದು, ಅದನ್ನೇ ನಾವು ಇವತ್ತು ಸ್ವಲ್ಪ ಆಳವಾಗಿ ನೋಡಬೇಕಿರೋದು. ಇದಕ್ಕಾಗಿ ನಾವು ಹಲವಾರು ಶೈಕ್ಷಣಿಕ ಲೇಖನಗಳು, ವಿಶ್ಲೇಷಣೆಗಳನ್ನು ನೋಡಿದ್ದೇವೆ. ನಮ್ಮ ಉದ್ದೇಶ ಇಷ್ಟೇ: ಅಧಿಕಾರ ನಮ್ಮನ್ನು ಹೇಗೆ ನಿಯಂತ್ರಿಸುತ್ತೆ ಅನ್ನೋದಕ್ಕೆ ಈ ಪುಸ್ತಕಗಳು 2 ಬೇರೆ ಬೇರೆ ಸಾಧ್ಯತೆಗಳನ್ನು ತೋರಿಸ್ತವೆ. ಒಂದು ನೋವಿನ ಮೂಲಕ, ಇನ್ನೊಂದು ಸುಖದ ಮೂಲಕ. ಹೌದು. ಇವತ್ತಿನ ಜಗತ್ತಿಗೆ ಯಾವುದು ಹೆಚ್ಚು ಹತ್ತಿರವಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಖಂಡಿತ. ಈ ಚರ್ಚೆ ಶುರು ಮಾಡೋಕೆ ನೀಲ್ ಪೋಸ್ಟ್ಮ್ಯಾನ್ ಅವರ ಒಂದು ಮಾತು ತುಂಬಾ ಚೆನ್ನಾಗಿದೆ. ಓ, ಯಾವುದದು? ಅವ್ರು ಹೇಳ್ತಾರೆ, ಆರ್ವೆಲ್ ಪುಸ್ತಕಗಳನ್ನು ನಿಷೇಧಿಸುವವರೆಗೆ ಹೆದರುತ್ತಿದ್ರು. ಓಕೆ. ಹಕ್ಸ್ಲಿ ಪುಸ್ತಕಗಳನ್ನು ನಿಷೇಧಿಸಲು ಯಾವುದೇ ಕಾರಣವಿಲ್ಲದ ಸ್ಥಿತಿ ಬರುತ್ತದೆ ಎಂದು ಹೆದರುತ್ತಿದ್ರು. ಯಾಕಂದ್ರೆ ಯಾರೂ ಅವುಗಳನ್ನು ಓದಲು ಬಯಸುವುದಿಲ್ಲ. ವಾವ್, ಎಷ್ಟು ಅದ್ಭುತವಾದ ಮಾತು ಅಲ್ವಾ? ಇಡೀ ಚರ್ಚೆಯ ಸಾರಾಂಶವೇ ಈ ಒಂದು ವಾಕ್ಯದಲ್ಲಿದೆ. ಖಂಡಿತ. ಅಂದ್ರೆ 1984ನಲ್ಲಿರೋ ಭಯ ನಮ್ಮಿಂದ ಮಾಹಿತಿಯನ್ನೇ ಕಸುತ್ಕೊಳ್ತಾರೆ ಅನ್ನೋದು. ಆದರೆ ಬ್ರೇವ್ ನ್ಯೂ ವರ್ಲ್ಡ್ನಲ್ಲಿರೋ ಭಯ ನಮ್ಮನ್ನು ಮಾಹಿತಿಯ ಮಹಾಪೂರದಲ್ಲೇ ಮುಳುಗಿಸ್ಬಿಡ್ತಾರೆ. ಯಾವುದು ಸತ್ಯ, ಯಾವುದು ಸುಳ್ಳು ಅಂತಾನೆ ಗೊತ್ತಾಗ್ದ ಹಾಗೆ ಮಾಡ್ಬಿಡ್ತಾರೆ. ಇದು ಇವತ್ತಿನ ಇಂಟರ್ನೆಟ್ ಜಗತ್ತಿಗೆ ಕನ್ನಡಿ ಹಿಡಿದಾಗಿದೆ. ನಿಖರವಾಗಿ 1984ನಲ್ಲಿ ನಿಯಂತ್ರಣ ಅನ್ನೋದು ತುಂಬಾ ನೇರ. ಅಲ್ಲಿ ನೋವು, ಭಯ, ಹಿಂಸೆ, ನಿರಂತರ ಕಣ್ಗಾವಲು. ನಿಮ್ಮ ಮನೆಯಲ್ಲೇ ಒಂದು ಟೆಲಿಸ್ಕ್ರೀನ್ ಇರುತ್ತೆ, ನಿಮ್ಮ ಪ್ರತಿಯೊಂದು ಹೆಜ್ಜೆನೂ ಗಮನಿಸ್ತಿರುತ್ತೆ. ಹೌದು, ಅದು ನಾವು ತಪ್ಪಿಸ್ಕೊಳ್ಳೋಕೆ ಆಗದ ಒಂದು ಜೈಲು. ಆದರೆ ಬ್ರೇವ್ ನ್ಯೂ ವರ್ಲ್ಡ್ನಲ್ಲಿರೋ ಜೈಲ್ಗೆ ಗೋಡೆಗಳೇ ಇಲ್ಲ. ಎಕ್ಸಾಕ್ಟ್ಲಿ. ಅಲ್ಲಿ ಜನರನ್ನು ಸಂತೋಷದಿಂದಲೇ ಕಂಟ್ರೋಲ್ ಮಾಡ್ಲಾಗುತ್ತೆ. ಹೇಗೆ? ಅವರಿಗೆ ಹುಟ್ಟಿನಿಂದಲೇ ತಳಿ ಎಂಜಿನಿಯರಿಂಗ್ ಮೂಲಕ ಒಂದು ನಿರ್ದಿಷ್ಟ ಸ್ಥಾನ, ಒಂದು ಆಲೋಚನಾ ಕ್ರಮ, ಎಲ್ಲವನ್ನೂ ಫಿಕ್ಸ್ ಮಾಡಿರ್ತಾರೆ. ಓ. ಮನರಂಜನೆ, ಸೆಕ್ಸ್ ಮತ್ತೆ ಸೋಮ ಅನ್ನೋ ಒಂದು ಡ್ರಗ್, ಇವುಗಳಲ್ಲೇ ಅವರು ಮುಳುಗಿರ್ತಾರೆ. ಅಂದ್ರೆ ತಾವು ಗುಲಾಮರು ಅನ್ನೋ ಅರಿವೇ ಅವ್ರಿಗಿರೋದಿಲ್ಲ. ಇರೋದೇ ಇಲ್ಲ. ಅದಕ್ಕೆ ಹೇಳಿದ್ದು, ಒಂದು ನಾವು ತಪ್ಪಿಸ್ಕೊಳ್ಳಲಾಗದ ಜೈಲಾದ್ರೆ, ಇನ್ನೊಂದು ನಾವು ತಪ್ಪಿಸ್ಕೊಳ್ಳಲು ಇಷ್ಟಪಡದ ಜೈಲು. ಹೌದು, ಯಾಕಂದ್ರೆ ಅಲ್ಲಿ ಜನ ತಮ್ಮ ಸ್ವಾತಂತ್ರ್ಯವನ್ನು ಖುಷಿಯಿಂದಲೇ ಬಿಟ್ಕೊಟ್ಟಿರ್ತಾರೆ. ಅದು ನಿಯಂತ್ರಣ ಅಂತ ಅವ್ರಿಗೆ ಅನ್ಸೋದೇ ಇಲ್ಲ. ಹಾಗಾದ್ರೆ ಇಬ್ಬರು ಲೇಖಕರು ಒಂದೇ ಥೀಮ್ ಬಗ್ಗೆ ಮಾತಾಡಿದ್ರು ಅವರ ಕಲ್ಪನೆಗಳು ಇಷ್ಟೊಂದು ಬೇರೆ ಬೇರೆ ಆಗೋಕೆ ಕಾರಣ ಏನು? ಅವರವರ ಕಾಲದ ಪರಿಸ್ಥಿತಿಗಳು. ಖಂಡಿತ. ಇದೇ ಇಲ್ಲಿರೋ ಅತಿ ಮುಖ್ಯವಾದ ಅಂಶ. ಜಾರ್ಜ್ ಆರ್ವೆಲ್ 1984 ಬರೆದಿದ್ದು 2ನೇ ಮಹಾಯುದ್ಧ ಮುಗಿದ ತಕ್ಷಣ. ಅವರು ಸ್ಟಾಲಿನ್ ಆಡಳಿತದ ಸೋವಿಯತ್ ಒಕ್ಕೂಟ, ಹಿಟ್ಲರ್ನ ನಾಜಿ ಜರ್ಮನಿ, ಫ್ರಾಂಕೋನ ಸ್ಪೇನ್, ಈ ಎಲ್ಲಾ ಸರ್ವಾಧಿಕಾರಿ ಆಡಳಿತಗಳ ಕ್ರೌರ್ಯವನ್ನು ನೋಡಿದ್ರು. ಓಹೋ, ಹಾಗಾಗಿ ಅವರ ಪುಸ್ತಕ ಆ ರಾಜಕೀಯ ದಬ್ಬಾಳಿಕೆ ವಿರುದ್ಧದ ಒಂದು ನೇರ ಎಚ್ಚರಿಕೆಯಾಗಿತ್ತು. ಹೌದು, ಭಯ, ಪ್ರಚಾರ, ಹಿಂಸೆ ಹೇಗಿರುತ್ತೆ ಅನ್ನೋದನ್ನ ಅವರು ಕಣ್ಣಾರೆ ಕಂಡಿದ್ರು. ಅದಕ್ಕೆ ಅವರ ಕಾದಂಬರಿಯಲ್ಲಿ ನಿಯಂತ್ರಣ ಅನ್ನೋದು ಅಷ್ಟು ದೈಹಿಕ, ಅಷ್ಟು ಹಿಂಸಾತ್ಮಕ. ಆದರೆ ಹಕ್ಸ್ಲಿ ಕಾಲದಲ್ಲಿ ಪರಿಸ್ಥಿತಿ ಬೇರೆ ಇತ್ತಾ? ಹೌದು. ಹಕ್ಸ್ಲಿ ಬ್ರೇವ್ ನ್ಯೂ ವರ್ಲ್ಡ್ ಬರೆದಿದ್ದು 1930ರ ದಶಕದ ಆರಂಭದಲ್ಲಿ, 2 ಮಹಾಯುದ್ಧಗಳ ನಡುವೆ. ಆ ಸಮಯದಲ್ಲಿ ಏನಾಗ್ತಿತ್ತು? ಆ ಕಾಲದಲ್ಲಿ ಅಮೆರಿಕದಲ್ಲಿ ಹೆನ್ರಿ ಫೋರ್ಡ್ನ ಅಸೆಂಬ್ಲಿ ಲೈನ್ ಕಾನ್ಸೆಪ್ಟ್, ಸಾಮೂಹಿಕ ಉತ್ಪಾದನೆ ಅಂದ್ರೆ ಮಾಸ್ ಪ್ರೊಡಕ್ಷನ್, ಮತ್ತೆ ಗ್ರಾಹಕ ಸಂಸ್ಕೃತಿ, ಕನ್ಸ್ಯೂಮರ್ ಕಲ್ಚರ್ ದೊಡ್ಡ ಮಟ್ಟದಲ್ಲಿ ಬೆಳೀತಿತ್ತು. ಖರೀದಿಸುವುದೇ ಸಂತೋಷ ಅನ್ನೋ ಒಂದು ಮನಸ್ಥಿತಿ ಶುರುವಾಗಿತ್ತು. ಕರೆಕ್ಟ್. ಜೊತೆಗೆ ವಿಜ್ಞಾನ, ಅದರಲ್ಲೂ ತಳಿಶಾಸ್ತ್ರದ ಬಗ್ಗೆ ಹೊಸ ಹೊಸ ಸಂಶೋಧನೆಗಳು ಆಗ್ತಿದ್ವು. ಅಂದ್ರೆ ಆರ್ವೆಲ್ ರಾಜಕೀಯ ಸರ್ವಾಧಿಕಾರಕ್ಕೆ ಹೆದರಿದ್ರೆ, ಹಕ್ಸ್ಲಿ ತಂತ್ರಜ್ಞಾನ ಮತ್ತು ಕಾರ್ಪೊರೇಟ್ ಸಂಸ್ಕೃತಿ ತರುವ ಸರ್ವಾಧಿಕಾರಕ್ಕೆ ಹೆದರಿದ್ರು. ಎಕ್ಸಾಕ್ಟ್ಲಿ. ಸ್ಥಿರತೆ ಮತ್ತು ಸುಖಕ್ಕಾಗಿ ಜನರು ತಮ್ಮ ವ್ಯಕ್ತಿತ್ವನವೇ ಕಳ್ಕೊಳ್ಳಬಹುದು ಅನ್ನೋ ಭಯ ಅವರಿಗಿತ್ತು. ಈ ಭಯಗಳೇ ಅವರು ತಮ್ಮ ಕಾದಂಬರಿಗಳಲ್ಲಿ ಕಟ್ಟಿಕೊಟ್ಟ ನಿಯಂತ್ರಣದ ತಂತ್ರಗಳು ರೂಪಿಸಿರೋದು. ಹೌದು. ಈಗ ಕಣ್ಗಾವಲು ಅಂದ್ರೆ ಸರ್ವಿಲೆನ್ಸ್ ವಿಷಯವನ್ನೇ ತಗೊಳ್ಳಿ. 1984ರಲ್ಲಿ ಅದು ಎಷ್ಟು ನೇರ ಅಲ್ವಾ? ಹೌದು, ಎಷ್ಟು ಭಯಾನಕ. ಎಲ್ಲೆಲ್ಲೂ ಬಿಗ್ ಬ್ರದರ್ ಇಸ್ ವಾಚಿಂಗ್ ಯು ಅಂತ ಪೋಸ್ಟರ್ಗಳು. ಟೆಲಿಸ್ಕ್ರೀನ್ ನಿಮ್ಮನ್ನು ನೋಡೋದಷ್ಟೇ ಅಲ್ಲ, ನಿಮ್ಮ ಮಾತನ್ನೂ ಕೇಳಿಸ್ಕೊಡುತ್ತೆ. ಇದು ಇವತ್ತಿನ CCTV ಕ್ಯಾಮೆರಾಗಳು, ನಮ್ಮ ಫೋನ್ನಲ್ಲಿರೋ ಮೈಕ್ರೋಫೋನ್ಗಳು,
ನಮ್ಮ ಆನ್ಲೈನ್ ಚಟುವಟಿಕೆಗಳ ಮೇಲೆ ಸರ್ಕಾರ ಮತ್ತು ಕಂಪನಿಗಳು ಇಡೋ ಕಣ್ಣು ಎಲ್ಲವನ್ನೂ ನೆನಪಿಸುತ್ತೆ. ನಾವು ಒಂದು ರೀತಿಯ ಡಿಜಿಟಲ್ ಟೆಲಿಸ್ಕ್ರೀನ್ ಮುಂದೆ ಬದುಕ್ತಿದ್ದೇವೆ. ಹೌದು, ಸ್ವಯಂ ಸೆನ್ಸಾರ್ಶಿಪ್ ಅನ್ನೋದು ನಮ್ಮ ಬದುಕಿನ ಭಾಗವಾಗಿ ಬಿಟ್ಟಿದೆ. ಏನಾದ್ರೂ ಪೋಸ್ಟ್ ಮಾಡೋ ಮುಂಚೆ 10 ಸಲ ಯೋಚನೆ ಮಾಡ್ತೀವಿ. ನಿಜ. ಆದರೆ ಬ್ರೇವ್ ನ್ಯೂ ವರ್ಲ್ಡ್ನಲ್ಲಿ ಕಣ್ಗಾವಲು ಈ ರೀತಿ ಹೊರಗಿನಿಂದ ಬರೋದಿಲ್ಲ. ಅದು ಒಳಗಿನಿಂದಲೇ ಬರುತ್ತೆ. ಹೌದು, ಜನರನ್ನು ಹುಟ್ಟಿನಿಂದಲೇ ಕಂಡೀಷನಿಂಗ್ ಮಾಡಿರ್ತಾರೆ. ಅವರು ತಮ್ಮ ಜಾತಿಗನುಗುಣವಾದ ಕೆಲಸ, ಅಭಿರುಚಿಗಳನ್ನು ಬಿಟ್ಟು ಬೇರೆ ಯೋಚನೆಯನ್ನ ಮಾಡೋದಿಲ್ಲ. ಒಂದು ವೇಳೆ ಅವರಿಗೆ ಬೇಸರವಾದರೆ ಅದಕ್ಕೆ ಸೋಮ ಅನ್ನೋ ಡ್ರಗ್ ಇದೆ. ಸಣ್ಣ ಬೇಸರವಾದ್ರೂ ಅದನ್ನ ತಗೊಂಡು ಮರ್ತುಬಿಡಬಹುದು. ಸೊ ಹೊರಗಿನಿಂದ ಕಣ್ಗಾವಲು ಇಡೋ ಅಗತ್ಯವೇ ಬೀಳೋದಿಲ್ಲ. ಈ ಸೋಮ ಅನ್ನೋದು ಇವತ್ತಿನ ನಮ್ಮ ಸೋಷಿಯಲ್ ಮೀಡಿಯಾ ಫೀಡ್ ಅಥವಾ OTT ಬಿಂಜ್ ವಾಚಿಂಗ್ ತರ ಅಲ್ವಾ? ಖಂಡಿತ. ನಾವು ಬೇಜಾರಾದಾಗ ಏನಾದರೂ ನೋಡ್ತಾ ಅಥವಾ ಸುಮ್ಮನೆ ಸ್ಕ್ರೋಲ್ ಮಾಡ್ತಾ ಕೂರ್ತೇವೆ. ನಮಗೆ ಕ್ಷಣಿಕ ಖುಷಿ ಸಿಗತ್ತೆ. ಆದ್ರೆ ನಿಜವಾದ ಸಮಸ್ಯೆಯಿಂದ ನಾವು ದೂರ ಓಡ್ ಹೋಗ್ತಾ ಇರ್ತೀವಿ. ಹಕ್ಸ್ಲಿ ಇದನ್ನ 1932ರಲ್ಲಿ ಊಹಿಸಿದ್ದು ನಿಜಕ್ಕೂ ಆಶ್ಚರ್ಯ. ಹೌದು. ಇನ್ನು ನಿಯಂತ್ರಣದ ಇನ್ನೊಂದು ಪ್ರಮುಖ ಅಸ್ತ್ರ ಅಂದ್ರೆ ಭಾಷೆ ಮತ್ತು ಸತ್ಯ. 1984ನ ನ್ಯೂಸ್ ಸ್ಪೀಕ್. ಹೌದು, ನ್ಯೂಸ್ ಸ್ಪೀಕ್ ಪರಿಕಲ್ಪನೆ ಇದೆಯಲ್ಲ, ಅದು ಮನುಷ್ಯನ ಆಲೋಚನಾ ಸಾಮರ್ಥ್ಯದ ಮೇಲೆಯೇ ಮಾಡಿದ ದಾಳಿ. ಅದರ ಉದ್ದೇಶಲೇ ಪದಗಳ ಸಂಖ್ಯೆಯನ್ನ ಕಡಿಮೆ ಮಾಡಿ ಆಲೋಚನೆಯ ವ್ಯಾಪ್ತಿಯನ್ನೇ ಕಿರಿದಾಗಿಸುವುದು ಅಲ್ವಾ? ಹೌದು. ಉದಾಹರಣೆಗೆ ಫ್ರೀಡಮ್ ಅಂದ್ರೆ ಸ್ವಾತಂತ್ರ್ಯ ಅನ್ನೋ ಪದವನ್ನೇ ಭಾಷೆಯಿಂದ ತೆಗೆದುಹಾಕಿದ್ರೆ ಆಮೇಲೆ ಸ್ವಾತಂತ್ರ್ಯದ ಬಗ್ಗೆ ಯೋಚಿಸೋದಾದ್ರೂ ಹೇಗೆ? ಇದನ್ನೇ ಅವರು ವಿಚಾರಾಪರಾಧ ಅಥವಾ ಥಾಟ್ ಕ್ರೈಮ್ ಅಂತ ಕರೆಯೋದು. ಅಷ್ಟೇ ಅಲ್ಲ, ಡಬಲ್ ಥಿಂಕ್ ಅನ್ನೋ ಕಾನ್ಸೆಪ್ಟ್ ಕೂಡ ಇದೆ. ಅಂದ್ರೆ ಒಂದೇ ಸಮಯದಲ್ಲಿ 2 ಪರಸ್ಪರ ವಿರೋಧವಾದ ನಂಬಿಕೆಗಳನ್ನು ಒಪ್ಪುಕೊಳ್ಳೋದು. ಯುದ್ಧವೇ ಶಾಂತಿ, ಸ್ವಾತಂತ್ರ್ಯವೇ ಗುಲಾಮಿಗಿರಿ, ಅಜ್ಞಾನವೇ ಶಕ್ತಿ. ಕರೆಕ್ಟ್. ಇದು ತರ್ಕವನ್ನೇ ಕೊಂದು ಹಾಕುತ್ತೆ. ಇತಿಹಾಸವನ್ನು ತಮಗೆ ಬೇಕಾದ ಹಾಗೆ ಪ್ರತಿದಿನ ಬದಲಾಯಿಸ್ತಾ ನಿನ್ನೆ ನಡೆದದ್ದೇ ಸುಳ್ಳು ಎಂದು ಜನರನ್ನ ನಂಬಿಸಲಾಗಿತ್ತು. ಇದು ಇವತ್ತಿನ ಫೇಕ್ ನ್ಯೂಸ್ ಮತ್ತು ಪೋಸ್ಟ್ ಟ್ರೂತ್ ಜಗತ್ತಿಗೆ ಎಷ್ಟು ಹತ್ತಿರವಾಗಿದೆ. ಹೌದು. ವಾಟ್ಸ್ಆಪ್ ಫಾರ್ವರ್ಡ್ಗಳು, ತಿರುಚಿದ ವಿಡಿಯೋಗಳು, ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಗೊತ್ತಾಗದಷ್ಟು ಗೊಂದಲ. ಆರ್ವೆಲ್ ಅವರ ಇನ್ನೊಂದು ಪುಸ್ತಕ ಆನಿಮಲ್ ಫಾರ್ಮ್ನಲ್ಲೂ ಇದೇ ತಂತ್ರವನ್ನು ನೋಡಬಹುದು. ಖಂಡಿತ. ಅನಿಮಲ್ ಫಾರ್ಮ್ನಲ್ಲಿ ಪ್ರಾಣಿಗಳು ಮೊದಲು 4 ಕಾಲುಗಳು ಉತ್ತಮ, 2 ಕಾಲುಗಳು ಕೆಟ್ಟವು ಅಂತ ಒಪ್ಪುಕೊಳ್ಳುತ್ತವೆ. ಆಮೇಲೆ ಅಧಿಕಾರ ಹಂದಿಗಳ ಕೈಗೆ ಬಂದ ಮೇಲೆ ಅದೇ ಘೋಷಣೆ ಎಲ್ಲಾ ಪ್ರಾಣಿಗಳು ಸಮಾನರು, ಆದ್ರೆ ಕೆಲವು ಪ್ರಾಣಿಗಳು ಇತರರಿಗಿಂತ ಹೆಚ್ಚು ಸಮಾನರು ಅಂತ ಬದಲಾಗತ್ತೆ. ನೋಡಿ, ಎಷ್ಟು ಜಾಣ್ಮೆಯಿಂದ ಅಸಮಾನತೆಯನ್ನು ಸಮರ್ಥಿಸಿಕೊಳ್ಳಲಾಗತ್ತೆ. ಭಾಷೆಯನ್ನು ತಿರುಚಿದ್ರೆ ವಾಸ್ತವವನ್ನೇ ತಿರುಚಬಹುದು ಅನ್ನೋದಕ್ಕೆ ಇದು ಅತ್ಯುತ್ತಮ ಉದಾಹರಣೆ. ಭಾಷೆ ಮತ್ತು ಸತ್ಯವನ್ನು ನಿಯಂತ್ರಿಸಿ ಜನರ ಆಲೋಚನೆಯನ್ನೇ ಬದಲಾಯಿಸಬಹುದು ಅಂದ್ರೆ ಅದರ ಮುಂದಿನ ಹೆಜ್ಜೆ ಅವರ ವ್ಯಕ್ತಿತ್ವವನ್ನೇ ಅಳಿಸಿ ಹಾಕುವುದು ಅಲ್ವೇ? ಹೌದು. 1984ನಲ್ಲಿ ನಾಯಕ ವಿನ್ಸ್ಟನ್ ಸ್ಮಿತ್ ಇದಕ್ಕೆ ಅಲ್ವಾ ಹೋರಾಡೋದು. ಅವನ ಬಂಡಾಯ ಶುರುವಾಗುವುದೇ ಒಂದು ಡೈರಿ ಬರೆಯುವುದರಿಂದ. ಹೌದು. ತನ್ನದೇ ಆದ ಆಲೋಚನೆಗಳು, ಭಾವನೆಗಳು, ನೆನಪುಗಳನ್ನು ದಾಖಲಿಸುವುದು ಅಲ್ಲಿ ಅತಿ ದೊಡ್ಡ ಅಪರಾಧ. ಯಾಕಂದ್ರೆ ವೈಯಕ್ತಿಕತೆ, ಇಂಡಿವಿಜುವಾಲಿಸಂ ಅನ್ನೋದು ಪಕ್ಷಕ್ಕೆ ಅಪಾಯಕಾರಿ. ಎಲ್ಲರೂ ಒಂದೇ ರೀತಿ ಯೋಚಿಸ್ಬೇಕು, ಒಂದೇ ರೀತಿ ಇರಬೇಕು. ಆದ್ರೆ ಬ್ರೇವ್ ನ್ಯೂ ವರ್ಲ್ಡ್ನಲ್ಲಿ ವೈಯಕ್ತಿಕತೆ ಒಂದು ಅಪರಾಧ ಅಲ್ಲ. ಅದೊಂದು ರೋಗ. ಹೌದು, ಅದೊಂದು ರೋಗ. ಯಾರಾದ್ರೂ ಒಂಟಿಯಾಗಿರಲು ಇಷ್ಟಪಟ್ರೆ ಅಥವಾ ಬೇರೆಯವರ ಹಾಗೆ ಇರದಿದ್ದರೆ ಅವರನ್ನ ವಿಚಿತ್ರವಾಗಿ ನೋಡಲಾಗುತ್ತೆ. ಎಲ್ಲರೂ ಎಲ್ಲರಿಗೂ ಸೇರಿದವರು ಅನ್ನೋದು ಅವರ ಘೋಷಣೆ. ಸೊ ಅಲ್ಲಿ ವೈಯಕ್ತಿಕತೆಯನ್ನ ಸಾಮೂಹಿಕ ಸಂತೋಷ ಮತ್ತು ಸ್ಥಿರತೆಗಾಗಿ ಬಲಿಕೊಡಲಾಗುತ್ತೆ. ಕರೆಕ್ಟ್. ಬರ್ನಾರ್ಡ್ ಮಾರ್ಕ್ಸ್ ಮತ್ತು ಹೊರಗಿನಿಂದ ಬರುವ ಜಾನ್ ದ ಸ್ಯಾವೇಜ್ ಮಾತ್ರ ಈ ವ್ಯವಸ್ಥೆಯನ್ನು ಪ್ರಶ್ನಿಸ್ತಾರೆ. ಆದ್ರೆ ಅವರ ಹೋರಾಟ ವಿಫಲವಾಗುತ್ತೆ. ಯಾಕಂದ್ರೆ ಅಲ್ಲಿನ ಬಹುಪಾಲು ಜನರಿಗೆ ಆ ಸುಖದ ಗುಲಾಮಗಿರಿಯೇ ಬೇಕಾಗಿರುತ್ತೆ. ಹೌದು. ನೋವು, ಕಷ್ಟ, ಪ್ರೀತಿ, ಕಲೆ ಇವ್ಯಾವೂ ಬೇಡ, ಕೇವಲ ಸುಖ ಸಾಕು ಅನ್ನೋ ಮನಸ್ಥಿತಿ ಅವರದು. 1984 ಬಗ್ಗೆ ಮಾತಾಡೋದಾದ್ರೆ ಈ ಪುಸ್ತಕದ ಹಿಂದಿನ ಕತೆ ಕೂಡ ಅಷ್ಟೇ ತೀವ್ರವಾದ್ದು ಅಂತ ಕೇಳಿದ್ದೀನಿ. ಅದು ನಿಜಕ್ಕೂ ಒಂದು ದುರಂತ ಕಥೆ. ಆರ್ವೆಲ್ ಅವರ ಆರೋಗ್ಯ ಸ್ಥಿತಿಯಾಗ ಹೇಗಿತ್ತು? ಅವರು ತೀವ್ರವಾದ ಕ್ಷಯರೋಗದಿಂದ ಬಳಲುತ್ತಿದ್ರು. ಡಾಕ್ಟರ್ಗಳು ಅವರಿಗೆ ಸಂಪೂರ್ಣ ವಿಶ್ರಾಂತಿ ಬೇಕು ಅಂತ ಹೇಳಿದ್ರೂ ಅವರು ಕೇಳಲಿಲ್ಲ. ಎಲ್ಲಿಗೆ ಹೋದ್ರು? ಸ್ಕಾಟ್ಲೆಂಡ್ನ ಜುರಾ ಅನ್ನೋ ಒಂದು ದೂರದ ಬಹುತೇಕ ನಿರ್ಜನವಾದ ದ್ವೀಪಕ್ಕೆ ಹೋಗಿ ಒಂದು ಹಳೆಯ ಮನೆಯಲ್ಲಿ ಕುಳಿತು ಈ ಪುಸ್ತಕ ಬರೆಯಲು ಶುರು ಮಾಡಿದ್ರು. ಅಬ್ಬಾ, ಅಂತಹ ಪರಿಸ್ಥಿತಿಯಲ್ಲಿ ಇಷ್ಟು ಕರಾಳವಾದ ಕಾದಂಬರಿ ಬರೆಯೋಕೆ ಎಂಥ ಮಾನಸಿಕ ಶಕ್ತಿ ಬೇಕು?
ಅವರ ಆರೋಗ್ಯ ದಿನೇ ದಿನೇ ಹದಗೆಡ್ತಿತ್ತು. ಚಳಿ, ಜ್ವರ, ನಿರಂತರ ಕೆಮ್ಮು. ಆದರೂ ಅವರು ಹಾಸಿಗೆಯಲ್ಲೇ ಕುಳಿತು ನಿರಂತರವಾಗಿ ಕಾಫಿ ಮತ್ತು ಸಿಗರೆಟ್ ಸೇದುತ್ತಾ ತಾವೇ ಇಡೀ ಕಾದಂಬರಿಯನ್ನು ಟೈಪ್ ಮಾಡಿದ್ರು. ಅವರ ಸ್ನೇಹಿತರು ಹೇಳೋ ಪ್ರಕಾರ ಈ ಪುಸ್ತಕವನ್ನು ಮುಗಿಸಲೇಬೇಕು ಅನ್ನೋ ಹಠವೇ ಅವರನ್ನು ಜೀವಂತವಾಗಿಟ್ಟಿತು. ಹೌದು, ಆದ್ರೆ ಕೊನೆಗೆ ಇದೇ ಪುಸ್ತಕ ಅವರನ್ನು ಕೊಂದುಬಿಟ್ಟಿತು. ಓಹ್. ಕಾದಂಬರಿ ಪ್ರಕಟವಾದ ಕೇವಲ 7 ತಿಂಗಳಲ್ಲೇ ತಮ್ಮ 46ನೇ ವಯಸ್ಸಿನಲ್ಲಿ ಅವರು ತೀರ್ಕೊಂಡ್ರು. ಕೇಳೋದಕ್ಕೆ ಕಷ್ಟ ಆಗುತ್ತೆ. ಪುಸ್ತಕದ ಬಗ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಬ್ರೌನ್ ವಿಶ್ವವಿದ್ಯಾಲಯದಲ್ಲಿರೋ ಅವರ ಮೂಲ ಹಸ್ತಪ್ರತಿಯಲ್ಲಿ ಕಾದಂಬರಿಯ ಮೊದಲ ಸಾಲು ಅದು ಬೇರೆಯಾಗಿತ್ತಂತೆ. ಹೌದು, ಅದು ಬಹಳ ಕುತೂಹಲಕಾರಿ ಸಂಗತಿ. ಮೂಲತಃ ಮೊದಲ ಸಾಲು ಏಪ್ರಿಲ್ ಆರಂಭದ ಒಂದು ಶೀತಲ ಗಾಳಿಯ ದಿನ ಮತ್ತು 1 ಮಿಲಿಯನ್ ರೇಡಿಯೋಗಳು 13 ಗಂಟೆ ಬಾರಿಸುತ್ತಿದ್ದವು ಅಂತ ಇತ್ತು. 1 ಮಿಲಿಯನ್ ರೇಡಿಯೋಗಳು? ಹೌದು, ಆದರೆ ಅಂತಿಮ ವರ್ಷನ್ನಲ್ಲಿ ಅದು ಏಪ್ರಿಲ್ನ ಒಂದು ಪ್ರಕಾಶಮಾನವಾದ ಶೀತಲ ದಿನ ಮತ್ತು ಗಡಿಯಾರಗಳು 13 ಗಂಟೆ ಬಾರಿಸುತ್ತಿದ್ದವು ಅಂತ ಬದಲಾಯಿತು. ಆ ಪ್ರಕಾಶಮಾನವಾದ ಅನ್ನೋ ಒಂದು ಪದ ಮತ್ತು 1 ಮಿಲಿಯನ್ ರೇಡಿಯೋಗಳು ಅನ್ನೋದನ್ನು ಗಡಿಯಾರಗಳು ಅಂತ ಸರಳ ಮಾಡಿದ್ದು. ಅದು ಎಷ್ಟು ದೊಡ್ಡ ವ್ಯತ್ಯಾಸ ತಂದಿದೆ ಅಲ್ವಾ? ಹೌದು. ಪ್ರಕಾಶಮಾನವಾದ ದಿನ ಅನ್ನೋದು ಸಾಮಾನ್ಯವಾಗಿ ಖುಷಿಯ ಸಂಕೇತ. ಆದರೆ ಅದೇ ದಿನದಂದು ಒಂದು ಅಸಹಜ ಭಯಾನಕ ಘಟನೆ ನಡೀತಿದೆ. ಗಡಿಯಾರಗಳು 13 ಗಂಟೆ ಬಾರಿಸ್ತಿವೆ. ಈ ವಿರೋಧಾಭಾಸವೇ ಇಡೀ ಕಾದಂಬರಿಯ ವಾತಾವರಣವನ್ನು ಸೃಷ್ಟಿಸಿಬಿಡುತ್ತೆ. ಕರೆಕ್ಟ್. ಎಲ್ಲವೂ ಸಾಮಾನ್ಯವಾಗಿ ಕಾಣ್ತಿದ್ರೂ ಅದರ ಹಿಂದೆ ಏನೋ ದೊಡ್ಡ ಅಪಾಯ ಅಡಗಿದೆ ಅನ್ನೋ ಸೂಚನೆ ಆ ಮೊದಲ ಸಾಲಿನಲ್ಲೇ ಸಿಗ್ಬಿಡುತ್ತೆ. ಆ ಸಣ್ಣ ಬದಲಾವಣೆ ಆ ಸಾಲಿಗೆ ಅಪಾರ ಶಕ್ತಿಯನ್ನು ಕೊಟ್ಟಿದೆ. ಖಂಡಿತ. ನಿಜಕ್ಕೂ ಅದ್ಭುತ. ಹಾಗಾದ್ರೆ ಇಷ್ಟೆಲ್ಲ ಚರ್ಚೆ ಮಾಡಿದ ಮೇಲೆ ನಾವೀಗ ಕೊನೆಯ ಹಾಗೂ ಅತಿ ಮುಖ್ಯವಾದ ಪ್ರಶ್ನೆಗೆ ಬರೋಣ. ಆರ್ವೆಲ್ ಜಗತ್ತು ಮತ್ತು ಹಕ್ಸ್ಲಿ ಜಗತ್ತು ಇವೆರಡರಲ್ಲಿ ನಾವು ಯಾವುದಕ್ಕೆ ಹೆಚ್ಚು ಹತ್ತಿರವಾಗಿದ್ದೇವೆ? ಇದು ತುಂಬಾ ಸಂಕೀರ್ಣವಾದ ಪ್ರಶ್ನೆ. ಒಂದು ಕಾಲದಲ್ಲಿ ಶೀತಲ ಸಮರದ ಸಮಯದಲ್ಲಿ ಎಲ್ಲರೂ ಆರ್ವೆಲ್ ಅವರ ಭವಿಷ್ಯವೇ ನಿಜವಾಗುತ್ತೆ ಅಂದುಕೊಂಡಿದ್ರು. ಸೋವಿಯತ್ ಒಕ್ಕೂಟ, ನಿರಂತರ ಕಣ್ಗಾವಲು ಎಲ್ಲವೂ 1984 ಅನ್ನು ನೆನಪಿಸುತ್ತಿತ್ತು. ಹೌದು. ಆದ್ರೆ ಈಗ ಕಾಲ ಬದಲಾಗಿದೆ. ಹೌದು. ಈಗ ಬಿಗ್ ಬ್ರದರ್ ಅನ್ನೋದು ಸರ್ಕಾರದ ರೂಪದಲ್ಲಿ ಮಾತ್ರ ಇಲ್ಲ. ಗೂಗಲ್, ಫೇಸ್ಬುಕ್, ಅಮೆಜಾನ್ನಂತಹ ದೊಡ್ಡ ಕಂಪನಿಗಳ ರೂಪದಲ್ಲೂ ಇದೆ. ನಮ್ಮ ಇಷ್ಟಕಷ್ಟಗಳನ್ನು, ನಮ್ಮ ಆಲೋಚನೆಗಳನ್ನು ಅವರ ಅಲ್ಗೋರಿದಮ್ಗಳು ನಮಗಿಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿವೆ. ನಿಖರವಾಗಿ. ನನಗನಿಸೋದೇನೆಂದ್ರೆ ನಾವು ಆರ್ವೆಲ್ನ ಜಗತ್ತಿನ ಕಣ್ಗಾವನು ತಂತ್ರಜ್ಞಾನವನ್ನು ಬಳಸಿಕೊಂಡು ಹಕ್ಸ್ಲಿಯ ಜಗತ್ತಿನ ಗುರಿಗಳನ್ನು ಸಾಧಿಸುತ್ತಿದ್ದೇವೆ. ಅಂದ್ರೆ ನಮ್ಮನ್ನು ನಿಯಂತ್ರಿಸಲು ಹಿಂಸೆಯ ಅಗತ್ಯವಿಲ್ಲ. ಬದಲಿಗೆ ನಮಗೆ ಇಷ್ಟವಾಗುವ ಕಂಟೆಂಟ್, ಮನೋರಂಜನೆ, ಶಾಪಿಂಗ್ ಆಯ್ಕೆಗಳನ್ನು ಕೊಟ್ಟು ನಮ್ಮ ಗಮನವನ್ನು ಬೇರೆಯೆಡೆಗೆ ಸೆಳೆದರೆ ಸಾಕು. ನಾವು ಸಂತೋಷದಿಂದಲೇ ನಮ್ಮ ಡೇಟಾ ಮತ್ತು ಸ್ವಾತಂತ್ರ್ಯವನ್ನು ಬಿಟ್ಕೊಡ್ತಿದ್ದೇವೆ. ಹೌದು. ಅಂದ್ರೆ ಆರ್ವೆಲ್ ಎಚ್ಚರಿಸಿದ್ದು ನಾವು ದ್ವೇಷಿಸುವ ಶಕ್ತಿಗಳ ಬಗ್ಗೆ, ಆದರೆ ಹಕ್ಸ್ಲಿ ಎಚ್ಚರಿಸಿದ್ದು ನಾವು ಪ್ರೀತಿಸುವ ವಸ್ತುಗಳ ಬಗ್ಗೆ. ಕರೆಕ್ಟ್. ನಮ್ಮನ್ನು ನಾಶ ಮಾಡಲು ಬರುವ ಶತ್ರುಗಳಿಗಿಂತ ನಮಗೆ ಖುಷಿ ಕೊಡುವ ತಂತ್ರಜ್ಞಾನವೇ ನಮ್ಮನ್ನು ಹೆಚ್ಚು ಸುಲಭವಾಗಿ ನಿಯಂತ್ರಿಸಬಹುದು. ಸೊ 2 ಕಾದಂಬರಿಗಳು ಪ್ರಸ್ತುತ. ಖಂಡಿತ. ಜಗತ್ತಿನ ಕೆಲವು ಭಾಗಗಳಲ್ಲಿ ಇವತ್ತಿಗೂ ಆರ್ವೆಲ್ನ ಜಗತ್ತಿನ ಹಾಗೆ ನೇರ ದಬ್ಬಾಳಿಕೆ, ಸೆನ್ಸಾರ್ಶಿಪ್ ಇದೆ. ಅದೇ ಸಮಯದಲ್ಲಿ ಜಗತ್ತಿನ ಬಹುತೇಕ ಕಡೆ ಹಕ್ಸ್ಲಿಯ ಜಗತ್ತಿನ ಹಾಗೆ ಗ್ರಾಹಕ ಸಂಸ್ಕೃತಿ, ಮನೋರಂಜನೆಯ ಅತಿಯಾದ ಹಂಬಲ, ತಂತ್ರಜ್ಞಾನದ ಮೇಲಿನ ಅವಲಂಬನೆ ಹೆಚ್ಚಾಗ್ತಿದೆ. ನಾವು ಬಹುಶಃ ಎರಡರ ಒಂದು ಮಿಶ್ರಣದಲ್ಲಿ ಬದುಕ್ತಿದ್ದೇವೆ. ಹೌದು. ಹಾಗಾದ್ರೆ ಈ ಚರ್ಚೆಯ ಕೊನೆಯಲ್ಲಿ ನಮ್ಮ ಕೇಳುಗರಿದೆ ಒಂದು ಪ್ರಶ್ನೆಯನ್ನೇ ಬಿಟ್ಟು ಹೋಗೋಣ. ಖಂಡಿತ. ಈ 2 ಕಾದಂಬರಿಗಳು ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುವ 2 ದಾರಿಗಳನ್ನು ತೋರಿಸ್ತವೆ. ಒಂದು, ಹೊರಗಿನ ಶಕ್ತಿ ನಮ್ಮನ್ನು ಬಲವಂತವಾಗಿ ತುಳಿಯೋದು. ಇನ್ನೊಂದು, ನಾವೇ ಇಷ್ಟಪಡುವ ಸುಖ ಸಂತೋಷಗಳಲ್ಲಿ ಮುಳುಗಿ ನಮ್ಮನ್ನು ನಾವೇ ನಾಶ ಮಾಡಿಕೊಳ್ಳೋದು. ಇಂದಿನ ಜಗತ್ತಿನಲ್ಲಿ ಈ 2ರಲ್ಲಿ ಯಾವುದು ಹೆಚ್ಚು ಅಪಾಯಕಾರಿ ಅಂತ ಅನಿಸುತ್ತೆ? ಅಥವಾ ಈ ಪ್ರಶ್ನೆಯನ್ನು ಇನ್ನೊಂದು ರೀತಿ ಕೇಳಬಹುದು. ನಮ್ಮನ್ನು ನಿಯಂತ್ರಿಸಲು ಸರ್ಕಾರಕ್ಕೆ ನಮ್ಮ ಮೇಲೆ ಬಲ ಪ್ರಯೋಗಿಸುವ ಅಗತ್ಯವಿದೆಯಾ? ಅಥವಾ ನಮಗೆ ಇಷ್ಟವಾದ್ದನ್ನು ಕೊಟ್ಟು ನಮ್ಮ ಗಮನವನ್ನು ಬೇರೆಡೆಗೆ ಸೆಳೆಯುವ ಮೂಲಕವೇ ಅದು ತನ್ನ ಕೆಲಸವನ್ನು ಸಾಧಿಸಬಹುದೇ? ಇದು ನಾವೆಲ್ಲರೂ ಗಂಭೀರವಾಗಿ ಯೋಚಿಸಬೇಕಾದ ವಿಷಯ.